ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಂಪು ಬ್ಲಾಗ್ಸ್. ಇದು ಸಂಡೇ ದಿನದ ನಾರ್ಮಲ್ ವ್ಲಾಗ್ ಆಗಿರುತ್ತೆ. ಸೊ ಫಸ್ಟಿಗೆ ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಪನ್ನೀರ್ದು ಜಸ್ಟ್ ಡ್ರೈ ರೋಟ್ಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ದೋಸೆಗಮ್ಮ ಹಾಕಿದ್ರು. ಸೊ ಅದಕ್ಕೆ ಪನ್ನೀರ್ನೆಲ್ಲ ಒಂಚೂರು ಡ್ರೈ ರೋಸ್ಟ್ ಥರ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಪನ್ನೀರ್ನೆಲ್ಲ ನಾನು ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಒಂದು ಸ್ವಲ್ಪ ಪನ್ನೀರು ಇದಕ್ಕೇನು ಮಸಾಲೆ ಏನೂ ಆಗ್ತಾಯಿಲ್ಲ, ಜಸ್ಟು ಅಂದರೆ ನಾರ್ಮಲ್ ಡ್ರೈ ಮಸಾಲೆ ಹಾಕಿ ಜಸ್ಟ್ ಅದನ್ನು ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪ ದಪ್ಪ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಸಣ್ಣ ಸಣ್ಣ ತೆಳ್ಳು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟಿಗೆ ಇದಕ್ಕೆ ನಾನು ಒಂದು 4 ಸ್ಪೂನು ಆಗುವಷ್ಟು ಮೊಸರನ್ನ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂಚೂರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದು. ಏನು ಎಫರ್ಟೇ ಬೇಡ, ಜಸ್ಟು ಮಸಾಲೆ ಈ ಥರ ಕಲಿಸ್ಕೊಂಡು ಪನ್ನೀರ್ನ ಅದ್ರಲ್ಲಿ ಮ್ಯಾರಿನೇಟ್ ಮಾಡಿಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಟ್ಟರೆ ತುಂಬಾ ಈಸಿ ರೆಸಿಪಿ ಇದು. ಸೊ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಹಾಗೆ ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಹಾಗೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರಲ್ಲಿ ಎಲ್ಲ ಮಸಾಲೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ ಕ್ಯೂಬ್ಸ್ನ, ಸೊ ಅದನ್ನು ಅದರೊಳಗೆ ಹಾಕಿ ನೀಟಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ಅಂದರೆ ಪನ್ನೀರ್ದು ಎಲ್ಲ ಕಡೆನೂ ಚೆನ್ನಾಗಿ ಅದೆಲ್ಲ ಕೋಟ್ ಆಗಬೇಕು ಮಸಾಲೆ. ಸೊ ನೀಟಾಗಿ ಕೈಯಲ್ಲೇ ಕಲಿಸ್ಕೊಂಡು ಮಿನಿಮಮ್ ಅಂದರೂ ಒಂದು 1/2 ಅವರ್ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಟ್ರೆ ನಿಜವಾಗ್ಲೂ ತುಂಬಾ ಸಖತ್ತಾಗಿರುತ್ತೆ. ಆಗಲಿಲ್ಲ ಅಂದರೂ ಒಂದು 10 ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಸಾಕಾಗುತ್ತೆ. ಅದು ಮಸಾಲೆ ಎಲ್ಲ ಪನ್ನೀರಿಗೆ ಹಿಡಿಬೇಕು ಅಂತ ಅಷ್ಟೇ, ಬಿಕಾಸ್ ಬೇರೆ ಏನು ಗ್ರೇವಿ ಏನು ಆಗ್ತಾನೇ ಇಲ್ಲ ಇದಕ್ಕೆ. ಸೊ ಅದಕ್ಕೋಸ್ಕರ ಒಂದು 10 ಮಿನಿಟ್ಸು ಫ್ರೀಝರಲ್ಲಿ ಇಟ್ಕೊಂಡ್ರೆ, ಫ್ರೀಝರ್ಗಿಂತ ನಾರ್ಮಲ್ ರೆಫ್ರಿಜಿರೇಟ್ರಲ್ಲಿ ಇಟ್ಟರೆ ಆಯಿತು. ಸೊ ನೀಟಾಗಿ ಕೈಯಲ್ಲೇ ಎಲ್ಲ ಕಡೆಗೂ ಆಗೋ ಥರ ಸ್ಪ್ರೆಡ್ ಮಾಡ್ಕೊಬೇಕು. ನೋಡಿ ಎಷ್ಟು ಜ್ಯೂಸಿಯಾಗಿ ಯಮ್ಮಿಯಾಗಿ ಕಾಣಿಸ್ತದೆ. ನನಗೆ ಎಡಿಟ್ ಮಾಡಬೇಕಾದ್ರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಇದನ್ನ ಇವಾಗ ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಡೋಣ. ಸಂಡೇ ಯೂಶ್ವಲ್ ಆಗಿ ನಾನ್ ವೆಜ್ ಮಾಡ್ತೀವಲ್ಲ, ಬಟ್ ಇವತ್ತು ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಪ್ರೋಟೀನ್ ಸೋರ್ಸಿಗೆ ಇರಲಿ ಅಂತ ನಾನು ಈ ರೀತಿ ಪನ್ನೀರ್ದು ಜಸ್ಟು ಫ್ರೈ ಥರ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಮ್ಯಾರಿನೇಟ್ ಆಗಿದೆ. ನೆಕ್ಸ್ಟು ಇದಕ್ಕೆ ನಾವು ದೋಸೆ ಮಾಡ್ತೀವಲ್ಲ ಹಂಚು, ಅದನ್ನಾದ್ರು ತೊಗೋಬೋದು, ಅಥವಾ ಕಬ್ಬಿಣದ್ದು ಕಡಾಯಿ ಥರ ಬರುತ್ತಲ್ಲ, ಸೊ ಅದನ್ನು ತೊಗೊಬೋದು. ಅದ್ರ ಮೇಲೆ ಒಂಚೂರು ಆಯಿಲ್ನ ಹಾಕಿ ನಾವೇನೇನು ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದೇ ಸ್ವಲ್ಪ ಸ್ಪೂನಲ್ಲಿ ನಾನು ಪ್ಲೇಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಎಲ್ಲ ಕಡೆನೂ ಚೆನ್ನಾಗಿ ಕುಕ್ ಆಗಬೇಕಿದು. ಸೊ ಅದಕ್ಕೋಸ್ಕರ ನೀಟಾಗಿ ಹರಡ್ಕೋಬೇಕು. ಎಲ್ಲ ಹೀಗೆ ಗುಡ್ಡೆ ಥರ ಹಾಕ್ಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗಲ್ಲ. ಸೊ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೆ. ಸೊ ಈ ಬದಿಗೆಲ್ಲ ಆಯಿಲ್ ಹಾಕ್ತಿರ್ಲಿಲ್ಲ ಅಲ್ಲ, ಸೊ ಅದಕ್ಕೆ ನಾನು ಸುತ್ತೂರ ಇನ್ನೊಂಚೂರು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಇದು ಬೇಸಿಕ್ ಆ್ಯಕ್ಚುಲಿ. ಇದನ್ನು ಯೂಸ್ ಮಾಡಿಕೊಂಡು ಕೆಲವೊಂದಷ್ಟು ಗ್ರೇವಿನ ಮಾಡಿಕೊಂಡು ಅದಕ್ಕೆ ಈ ರೀತಿ ಈ ಥರ ಫ್ರೈ ಮಾಡಿರೋವಂಥ ಪನ್ನೀರ್ ಹಾಕಿದ್ರೂ ಸೂಪರಾಗಿತ್ತೆ ಹೋಟೆಲ್ ಸ್ಟೈಲಲ್ಲಿ. ಬೇಕಿದ್ರೆ ನೀವು ಕಮೆಂಟ್ ಮಾಡಿ, ಆ ರೆಸಿಪಿನೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ಏನಂದರೆ ಒಂಥರ ಸೋಂಬೇರಿ ರೆಸಿಪಿ ಥರ ಸಿಂಪಲ್ಲಾಗಿ, ಏನೂ ಒಂಥರ ಸಂಡೇಸ್ ಅಂದ್ರೇ ಒಂಥರ ವರ್ಕೆಲ್ಲ ಮಾಡಿ ಒಂದು ವೀಕೆಲ್ಲ ಎಕ್ಸಾಸ್ಟ್ ಆಗಿರ್ತೀವಿ, ತಿನ್ನಲೇಬೇಕು ಪ್ರೋಟೀನ್ ಸೋರ್ಸ್ ಅಂದಾಗ ಈ ರೀತಿ ಮಾಡಿಕೊಂಡು ಸುಮ್ಮನೆ ತಿನ್ನೋದಷ್ಟೇ. ನೋಡಿ ಎಷ್ಟು ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತೇಳಿ. ಸಿಂಪಲ್ ಒಂದು ಸೈಡ್ ಫ್ರೈ ಆಗಿದ ತಕ್ಷಣ ನಮಗೆ ಗೊತ್ತಾಗುತ್ತಲ್ಲ, ಸೊ ಅದು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಎಲ್ಲ ಕಡೆನೂ ಅದೇ ಥರನೂ ಮಾಡ್ಕೊಬೇಕಷ್ಟೆ, ಫ್ರೈ ಮಾಡ್ಕೊಳ್ಳೋದು. ಸೊ ಇವಾಗ ಅದು ರೆಡಿ ಆಯಿತು. ಸಪ್ರೇಟಾಗಿ ತೆಗೆದಿಟ್ಕೊಂಡು ದೋಸೆ ಮಾಡೋದಕ್ಕೆ ದೋಸೆ ಮಾಡ್ತಾಯಿದ್ದೀನಿ. ಅಮ್ಮ ಹಿಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಕಮೆಂಟ್ ಮಾಡಿ. ಬೇಕಿದ್ದರೆ ಈಗ ದೋಸೆ ಹಿಟ್ಟಿನ ರೆಸಿಪಿ ಬೇಕಂದರೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರನೇ ಎದ್ದೋಳುತ್ತೆ ಪ್ರತಿ ದೋಸೆನೂ. ಅಷ್ಟು ಚೆನ್ನಾಗಿ ಹಸಿಟ್ಟನ್ನು ರೆಡಿ ಮಾಡ್ತಾರೆ ಅಮ್ಮ. ಅದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ಅವರು. ಈಕ್ವಾಲಿಟಿ, ಅಕ್ಕಿ ಇಷ್ಟು ಹಾಕಬೇಕು, ಉದ್ದಿನಬೇಳೆ ಇಷ್ಟು ಹಾಕಬೇಕು ಅಂತ. ಸೊ ಈ ರೀತಿ ಬೆಳಗ್ಗೆ ಟಿಫನ್ ಆಯಿತು. ಹೆಂಗಿದೆ? ಚೆನ್ನಾಗಿದೆ. ಸರಿ ತಿನ್ನು, ಫುಲ್ ಫಿನಿಶ್ ಮಾಡ್ಬೇಕು ಅದನ್ನು, ಓಕೆನಾ? ಟಿಫನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಅಮ್ಮ ಬಂದರು. ಅಮ್ಮಗೆ ಸಂಡೇನೂ ವರ್ಕ್ ಇರುತ್ತೆ. ಸೊ ಆಮೇಲೆ ಈ ಮಂತಿಂದು ಗ್ಲಾಸರೀಸ್ ಎಲ್ಲ ಶಾಪ್ ಮಾಡೋದಿತ್ತು.
ಸೊ ಅದಕ್ಕೋಸ್ಕರ ನಾನು, ಅಮ್ಮ, ಅಜ್ಜಿ, ಅಮ್ಮು 4 ಜನನೂ ಡಿ ಮಾರ್ಟಿಗೆ ಬಂದ್ವಿ. ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಅದು ಹಬ್ಬ ಮುಗಿಸ್ಕೊಂಡು ಹೋಗಿದ್ದು, ಅಂದರೆ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ವೀಕ್ ಹೋಗಿದ್ದು ನಾವು. ಬಟ್ ಸ್ಟಿಲ್ ಹಬ್ಬ ಮುಗಿದ್ಮೇಲೆ ಅಟ್ಲೀಸ್ಟ್ ರಶ್ ಇರಲ್ಲ ಅಂತ ಹೇಳಿ ನಾವು ಪೋಸ್ಟ್ಪೋನ್ ಮಾಡಿದ್ದಿದ್ದು. ಆ್ಯಕ್ಚುಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಟ್ರಾಲಿನೂ ಸಿಗೋದು ಕಷ್ಟ ಆಗೋ ರೇಂಜಿಗೆ ರಶ್ ಇತ್ತು. ಸೊ ಆಮೇಲೆ ಅಲ್ಲಿ ಅಮ್ಮ ತೊಗರಿಬೇಳೆ ಈ ಥರದ್ದೆಲ್ಲ ಓಪನ್ ಆಗಿ ತೊಗೊಂಡ್ರೆ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ. ಪ್ಯಾಕ್ಡು ಇರುತ್ತೆ ಡಿ ಮಾರ್ಟಲ್ಲಿ. ಬಟ್ ಈ ರೀತಿ ಹಾಕಿರ್ತಾರಲ್ಲ ಓಪನ್ ಆಗಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋದು ಇರುತ್ತಲ್ಲ. ಸೊ ಆವಾಗ ಒಂದು ಕಂಪೇರಿಟಿವ್ಲಿ ಪ್ರೈಸ್ ಕಮ್ಮಿ ಇರುತ್ತೆ. ಪ್ರತಿ ಸಲನೂ ಅಷ್ಟೇ, ನಾವೇನಾದರೂ ಇಲ್ಲಿ ಗ್ಲಾಸರೀಸ್ ತೊಗೊತಾ ಇದ್ದರೆ ಇವಳು ಹೋಗ್ಬಿಟ್ಟು ಅಲ್ಲಿ ಏನಾದ್ರು ಚಾಕ್ಲೇಟು, ಬಿಸ್ಕೆಟ್ಸ್ ಎಲ್ಲ ತೊಗೊಂಬಿಟ್ಟು ಪ್ಲೀಸ್ ಅಕ್ಕ ಅಂತಾಳೆ. ನಾವು ತೆಗ್ದು ಹಾಕೊಳ್ಳೋದು ಯಾವ್ದು ಬೇಕು ಅದನ್ನ ಮಾತ್ರ ಇಟ್ಕೊತೀನಿ. ಇನ್ನು ಮಿಕ್ಕಿದವಳು ಆ ಕಡೆ ಎಲ್ಲ ನಾವು ಹೋಗಿದ್ದಾಗ ತೆಗೆದು ಸೈಡಿಗೆ ಹಾಕ್ಬಿಡ್ತೀನಿ. ಮಕ್ಕಳಿಗೆ ಅವ್ರು ನೋಡಿದ್ದೆಲ್ಲ ಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಆಮೇಲೆ ವೀಡಿಯೋ ಮಾಡೋಂಗಿಲ್ಲ ಮೇಡಮ್ ಅಂತ ಹೇಳ್ಬಿಟ್ರು. ಸೊ ವೀಡಿಯೋ ಮಾಡೋದು ಸ್ಟಾಪ್ ಮಾಡಿ ಈ ಥರ ನೋಡಿ 2 ಟ್ರಾಲಿ ತುಂಬಿಸ್ಕೊಂಡು ಬಂದರು ಅಮ್ಮ. ಇತ್ತೀಚೆಗಂತೂ ಎಲ್ಲನೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಮುಂಚೆ ಎಲ್ಲ ನಾವು 5,000 4,000 ತೊಗೊಂಡು ಡಿಮಾರ್ಟ್ಗೆ ಹೋಗ್ತಾಯಿದ್ವಿ. ಈಗ ರೀಸೆಂಟಾಗಿಯೇ 1 ಇಯರ್ ಬ್ಯಾಕ್ ಅಂದ್ಕೊಳ್ಳಿ, ಎಷ್ಟು ರೇಷನ್ ತರ್ತಾಯಿದ್ವಿ ಅಂದರೆ ಇವಾಗೆಲ್ಲ 7-8 ಸಾವಿರ ತೊಗೊಂಡೋದ್ರು ಕಂಪ್ಲೀಟ್ ರೇಷನ್ ತರೋಕ್ಕೆ ಆಗಲ್ಲ. ಮ್ಯಾಕ್ಸಿಮಮ್ 10,000 ಬೇಕೇ ಬೇಕು, ಮಿನಿಮಮ್ 10,000 ಬೇಕೇ ಬೇಕು. ಅದಾದಮೇಲೆ ಮ್ಯಾಂಡೇಟರಿಯಾಗಿ ಐಸ್ ಕ್ರೀಮ್ ತಿನ್ನೋದು. ಸೊ ಐಸ್ ಕ್ರೀಮ್ ತೊಗೊಂಡು ಮನೆ ಕಡೆ ಬಂದ್ವಿ. ಸೂರ್ಯ ಮುಳುಗ್ತಾ ಇದ್ದಿದ್ದ ಟೈಮಲ್ವಾ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಸನ್ರೈಸು. ಹಂಗೆ ಅಮ್ಮಗೆ ಚೇಷ್ಟೆ ಮಾಡ್ಕೊಂಡು ಕೀಟ್ಲೆ ಮಾಡಿಕೊಂಡು ಮನೆಗೆ ಬಂದ್ವಿ. ಇವಾಗ ಡಿ ಮಾರ್ಟಿಂದ ಏನೇನು ತಂದ್ವಿ ಅಂತ ನೋಡೋಣ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ವಿಡಿಯೋ ಮಾಡಬಾರ್ದು ಅಂತ. ಸೊ ಫಸ್ಟಿಗೆ 26 kgದು ಅಕ್ಕಿ ಜಸ್ಟು 1100 ಇತ್ತು. ಆ್ಯಂಡ್ ಆಶೀರ್ವಾದ್ ಉಪ್ಪು, ಸ್ವಾದ್ ಡಿ ಮಾರ್ಟದೇ ಇದು ಸ್ವಾದ್ ಎಣ್ಣೆ. ಸೊ ಇದನ್ನು ತಂದಿದ್ದೀನಿ. ಇದನ್ನು 7 ಪ್ಯಾಕೆಟ್ ತಂದಿದ್ದೀನಿ. 135 ಇತ್ತು ಅಷ್ಟೇ. 1 kg ಎಣ್ಣೆ, 1 kg ಅಂದರೆ 1 ಲೀಟ್ರ್ ಇರೋಲ್ಲ, 900 ಗ್ರಾಮ್ಸ್ ಇರುತ್ತೆ ಅಷ್ಟೇ. ಸೊ ಇದು 7 ತಂದಿದ್ದೀನಿ. ಹಾಗೆ ಆಶೀರ್ವಾದು ಕ್ರಿಸ್ಟಲ್ ಸಾಲ್ಟ್, ಇದು ಕಲ್ಲುಪ್ಪು 16 ರೂಪಾಯಿ ಇತ್ತು, ಅದನ್ನು 3 ತೊಗೊಂಡಿದ್ದೀನಿ. ಹಾಗೆ ಆಶೀರ್ವಾದ್ ಸಾಲ್ಟು 22 ರುಪೀಸು. ಡಿ ಮಾರ್ಟಲ್ಲಿ ಎಲ್ಲ ಪ್ರೈಸ್ಗಿಂತನೂ ಕಮ್ಮಿ ಇರುತ್ತೆ, 2 ರೂಪಾಯಿ 3 ರೂಪಾಯಿನಾದರೂ ಕಮ್ಮಿ ಇರುತ್ತೆ. ಆ್ಯಂಡ್ ಇದು ಸಕ್ಕರೆ ನಮ್ಮಮ್ಮ ತೊಗೊಂಡಿದ್ದಾರೆ. ಹಾಗೆ ಬೈ 1 get 1 ಜೆಮ್ಸು, ಅಮ್ಮುಗಿದು ಅಮ್ಮು ಐಟಮ್ಸು. ಹಾಗೆ ಡಾಮ್ಸ್ದು 60 ರುಪೀಸ್ದು 51 ಇತ್ತು, ತೊಗೊಂಡಿದ್ದೀನಿ. ಅದೇನೋ ಸ್ಟಿಕ್ಕಿ ಪೇಪರ್ಸ್ ಅಂತ ತೊಗೊಂಡಿದ್ದಾಳೆ. ಏನು ಸ್ಟಿಕ್ಕಿ ಪೇಪರ್ಸ್ ಅಂತೆ. ಆ್ಯಂಡ್ ಇದು ಕಲರ್ ಸ್ಪಾರ್ಕ್ಲಿಂಗ್ ಪೆನ್ಸ್ ತೊಗೊಂಡಿದ್ದೀನಿ. ಇದು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ನಾನೇ ತೊಗೊಂಡಿರೋದು. ಉದ್ದಿನ ಬೇಳೆ, ಕಡಲೆಪಪ್ಪು, ಇದು ಬೋಟಿ ಆ ಥರದ್ದು ಒಂದು. ಆ್ಯಂಡ್ ಇದು ಕೆಂಪು ಅಕ್ಕಿ, ಕುಸ್ಲಕ್ಕಿ ತೊಗೊಂಡಿದ್ದೀನಿ. ಆ್ಯಂಡ್ ಸಬ್ಬಕ್ಕಿ, ಅವಲಕ್ಕಿ, ಕಾಯಿ ಜಸ್ಟ್ 35 ರುಪೀಸ್ ಇತ್ತು ಡಿ ಮಾರ್ಟಲ್ಲಿ. ಸೊ 12 ಪೆನ್ಸಿಲ್ಸ್ದು ಕಲರ್ಫುಲ್ಲಾಗಿ ಚೆನ್ನಾಗಿತ್ತು. ಅದಕ್ಕೆ ಒಂದು ಐಸ್ ಕ್ರೀಮ್ದು ಎರೇಸರ್ ಕೊಟ್ಟಿದ್ದಾರೆ. ಅದು 88 ರುಪೀಸ್ದು 79 ಇತ್ತು, ತೊಗೊಂಡೆ. ಆ್ಯಂಡ್ ನಮ್ಮಮ್ಮ ಪುಟ್ಟು ಬಾಕ್ಸ್ಗಳನ್ನ ತೊಗೊಂಡಿದ್ದಾರೆ. ಇದು ಜಸ್ಟು 39 ರುಪೀಸು 3 ತೊಗೊಂಡಿದ್ದಾರೆ. ಇದು ಪುಳಿಯೋಗರೆ ಬೈ 1 get 1 ಇತ್ತು, ಅರ್ಧ kgದು 1 ತೊಗೊಂಡೆ. 1 ತೊಗೊಂಡ್ರೆ ಹಾಫ್ ಪ್ರೈಸ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇದು ಕಂಫರ್ಟು, ಇದು ರಿಫ್ಲೆಕ್ಟ್ದು ಇದು ಡಿಶ್ ವಾಶ್ ಸೋಪು ಸಖತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಎಲ್ಲನೂ ಅದೇ ಬ್ರ್ಯಾಂಡ್ಲೆಸ್ ಅಂತ ಏನಿಲ್ಲ. ಆ್ಯಂಡ್ ನನಗೆ ವರ್ಕ್ಗೆ ಸಾಕ್ಸ್ ಎಲ್ಲ ಬೇಕಿತ್ತು, ತೊಗೊಂಡಿದ್ದೆ. ಆ್ಯಂಡ್ ಡಿಟರ್ಜೆಂಟ್ ಪೌಡರು ಇದು ಎಲ್ಲನೂ 69 79 ಅಷ್ಟರಲ್ಲೇ ಇರುತ್ತೆ. ಆ್ಯಂಡ್ ಸೋಪು ಮತ್ತು ಸಫೋಲಾ ಹನಿ 250 ರುಪೀಸ್ದು 99 ಇತ್ತು. ಇಲ್ಲಿ ನೋಡಿ ಪ್ರೈಸು 230 ರುಪೀಸ್ ಇದೆ. ಡಿಮಾರ್ಟ್ ಪ್ರೈಸಲ್ಲಿ ಜಸ್ಟ್ 99 ಇತ್ತು, ತೊಗೊಂಡೆ. ಟೋಲ್ಗೇಟ್ದು ಅರ್ಧ kg ಅಂದರೆ 200 ಪ್ಲಸ್ 100 ಇರುತ್ತೆ, 349. ಅಲ್ಲಿ ಜಸ್ಟು 230ಗೆ ಸಿಗುತ್ತೆ. ಸೊ ಅದನ್ನು ತೊಗೊಂಡೆ. ಆ್ಯಂಡ್ ಮ್ಯಾಚ್ ಬಾಕ್ಸಸ್ಸು 10 ರುಪೀಸ್ ಇದ್ದರೆ 8 ರುಪೀಸ್ ಆಗಿ ಕೊಡ್ತಾರೆ. ಆ್ಯಂಡ್ ಬಟ್ಟೆ ತೊಳೆಯೋ ಸೋಪು, ಕ್ಲಿಪ್ಗಳು, ನಮ್ಮಮ್ಮ ಇದೊಂದು ತೊಗೊಂಡಿದ್ದಾರೆ ನೋಡಿ, ಏರ್ ಬ್ಯಾಂಡು ಇದು. ಹಾಗೆ ಹಪ್ಳ ಬೈ 1 get 1. ಆಲ್ಮೋಸ್ಟ್ ಅಲ್ಲಿ ಡಿ ಮಾರ್ಟಲ್ಲಿ ಎಲ್ಲ ಬೈ 1 get 1. ಇದು ಅಷ್ಟೇ, ಕರ್ಪೂರ ಬೈ 1 get 1. ಆ್ಯಂಡ್ ಊದ್ಗಡ್ಡಿ ಬೈ 1 get 1. ಆ್ಯಂಡ್ ಇದೆಲ್ಲ 200 ರುಪೀಸ್ ಇರುತ್ತಲ್ಲ, ಇದೆಲ್ಲ 80 ರುಪೀಸ್. ಇದ್ರದ್ದು MRP 108 ಅಲ್ಲ, ಜಸ್ಟ್ 80 ರುಪೀಸು. ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡೆ. ಇದು 100 ರುಪೀಸಲ್ಲೇ ಇರುತ್ತೆ. ಆ್ಯಂಡ್ ಕಡಲೆಕಾಳು, ಬೆಲ್ಲ, ಇದು ಕ್ಲೀನ್ ಮಾಡೋದು ಡ್ರೈನೇಜ್ ಕ್ಲೀನರು, ಮತ್ತು ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಬೇಕಾಗಿತ್ತು, ಅದನ್ನು ತೊಗೊಂಡೆ. ಕಾಫಿ ಪೌಡ್ರು ಸ್ವಲ್ಪ ಕಾಸ್ಟ್ಲಿನೇ, ಅಲ್ಲ ಅಷ್ಟೇನು ಆಫರ್ಸ್ ಇರಲ್ಲ. ಆ್ಯಂಡ್
ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಸೊ ಈ ಥರನೇ ನಿಧಾನ ಬಿರಿಯಾನಿ ಪೌಡರು, ಕಾಯಿ ಮತ್ತು ಇದು ಬಟ್ಟೆ ವಾಶ್ ಮಾಡೋ ಪೌಡರು. ಸೊ ಇಷ್ಟೆಲ್ಲ ಐಟಮ್ಸ್ನ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಎಲ್ಲ ಐಟಮ್ಸ್ಗೂ 6,926 ಆಯಿತು. 2,200 ರುಪೀಸ್ ನಮಗೆ ಸೇವ್ ಆಯಿತು. ಅಷ್ಟು ಸೇವ್ ಆಗಿದೆ, MRPಗಿಂತ ಅಷ್ಟು ಸೇವ್ ಆಗಿದೆ ನೋಡಿ. ಇಷ್ಟು ಐಟಮ್ಸು ಒಂದು ತಿಂಗಳಿಗೆ ಬೇಕಾಗುವಷ್ಟು ಐಟಮ್ಸ್ನ ಡಿಮಾರ್ಟಿಂದ ತಂದಿದ್ದೀವಿ. ಟೋಟಲಿ ಇಷ್ಟೆಲ್ಲ ಐಟಮ್ಸ್ನ ತಂದ್ವಿ. ಡಿಮಾರ್ಟಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು, ಅದಕ್ಕೆ ಅಲ್ಲಿ ವಿಡಿಯೋ ಮಾಡಲಿಲ್ಲ, ಆದಷ್ಟು ವಿಡಿಯೋ ಮಾಡಿದ್ದೀನಿ. ಸೊ ಇಷ್ಟು ಐಟಮ್ಸ್ ಒಂದು ತಿಂಗ್ಳಿಗೆ ತಂದಿದ್ದೀವಿ. 99 ರುಪೀಸಿಗೆ 3 ಸಾಕ್ಸ್ ಅಂತ ಇತ್ತಲ್ಲ, ಕ್ವಾಲಿಟಿ ಹೆಂಗಿದೆ ಅಂತ ನೋಡೋಣ ಬನ್ನಿ. ಮಾಮೂಲಿ ಸಿಗುತ್ತೆ ಎಲ್ಲ, ಅಂದರೆ ಅದರಲ್ಲೂ 230 240 ಎಲ್ಲ ಇತ್ತು ಮೆನ್ಸು ಸಾಕ್ಸ್. ಇದು ನನ್ನ ವರ್ಕ್ಗೆ ಸೇಫ್ಟಿ ಶೂ ಇದೆಯಲ್ಲ, ನನ್ನ ವರ್ಕಲ್ಲಿ ಯೂಸ್ ಮಾಡೋದು. ಸೊ ಅದಕ್ಕೆ ಈ ಸಲ ಒಂದೇ ಒಂದು ಸಾಕ್ಸ್ ಕೊಟ್ಟಿದ್ರು, ಅದಕ್ಕೆ ಸಾಕ್ಸ್ ತೊಗೋಬೇಕು, ಆರ್ಡ್ರ್ ಮಾಡೋಣ ಅಂತ ಅಂದ್ಕೊತಿದ್ದೆ. ಆ್ಯಂಕಲ್ ಲೆಂಗ್ತು ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಓಕೆ 99ಗೆ 3ಗೆ ಈ ಥರ ಕ್ವಾಲಿಟಿ ಓಕೆ ಚೆನ್ನಾಗಿದೆ. ನೀವು ಹೋದಾಗ ಡಿಮಾರ್ಟಲ್ಲಿ ತೊಗೊಳ್ಳಿ, ಓಕೆನಾ. ಜೆಮ್ಸ್ ತೊಗೊಂಡಿದ್ಲಲ್ಲ, ಬೈ 1 get 1 45 ರುಪೀಸ್, ಬೈ 1 get 1 ನೋಡಿ. ಅದರಲ್ಲಿ ಏನೋ ಬಂದಿದೆ ಆಟ ಸಾಮಾನು ಪ್ಲಸ್ ಇದಿರುತ್ತೆ. ಏನು ಆಟ ಸಾಮಾನೆಲ್ಲ ಬರೀ ಇಂಥದ್ದೇ ಇವಳು ಕಿಂಡರ್ ಜಾಯಿ. ಓ ಗೈಸ್, ಇದು ಸಕ್ಕತ್ತಾಗಿದೆ, ಇದು ಗೇಮಿಂಗ್ದು ಇರುತ್ತೆ. ಈ ಥರ 3 ಮಣಿ ಇರುತ್ತಲ್ಲ, ಅದು ಒಂದೊಂದು ಮಣಿನೂ ಒಂದೊಂದ್ರಲ್ಲಿ ಕೂರ್ಸೋದು. ಆವಾಗ ನಮ್ಗೆ ಹಿಂಗೆ ವಾಟರಲ್ಲಿ ಇಲ್ಲಿ ಬಟನ್ಸ್ ಎಲ್ಲ ಬಂದು ಅದರಲ್ಲಿ ಹಿಂಗೆ ರಿಂಗ್ ಥರ ಆಗ್ತಿದ್ವಲ್ಲ, ಆ ಥರ ಚೆನ್ನಾಗಿದೆ. ಒಂಥರ ಚೆನ್ನಾಗಿದೆ. ಸುಮ್ಮನೆ ಒಂದೆರಡು ಚಾಕ್ಲೇಟ್ ಹಾಕ್ಬಿಟ್ಟು ಈ ಥರದ್ದು ಒಂದು ಕೊಟ್ಬಿಟ್ಟು 45 ರುಪೀಸು. ನಾವೇನು ಬೈ 1 get 1 ಸಿಕ್ತು ಅಂತ ಡಿಮಾರ್ಟಲ್ಲಿ ತಂದೆ. ಈ ನೋಡಿ, ಈ ಥರ ಮಣಿನ ಅದರ ಒಳಗಡೆ ಕೂರಿಸ್ಬೇಕು. ಅದೇನು ಕಚ್ಕೊಂತ ಇದ್ರೆ ಹಂಗೇನು ಚೆನ್ನಾಗಿದೆ. ತಗೋ ಆಡ್ಕೊಂಡಿರು ಆಯಿತಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸು ಸೋ ಮಚ್ ಇಷ್ಟೊತ್ತು ನನ್ನ ವ್ಲಾಗ್ನ ನೋಡಿದ್ದಕ್ಕೆ. ಇಷ್ಟೊತ್ತು ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.